ಸೊಸೆ ಗೆಳತಿಯು ಸೊಸೆ ಒಡತಿಯು ಸೊಸೆ ಮನೆಯ ಬೆಳಗುವ ದೀಪ ಹೊಸ ಚಿಗುರನು ಹಸಿರಾಗಿಸೋ ಸೊಸೆ ತಾಯ ಎರಡನೇ ರೂಪ ಸೇರನೊದ್ದು ಮನೆಯ ಸೇರುವ ಸೋರದಂತೆ ಸುರು ಕಾಯುವ ಬಂಧಗಳಿಗೆ ಬಣ್ಣ ತೀಡುವ ಕನಸುಗಳಿಗೆ ಕಣ್ಣ ನೀಡುವ ಸೊಸೆ 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 ಇಷ್ಟೊತ್ತಲ್ಲಿ ಫೋನ್ ಮಾಡ್ತಿದ್ದಾರೆ. ಹಲೋ, ರಾಘವ ತಾನೆ? ಹಾ ನಾನೇ. ಹಬ್ಬ ಅಲ್ವೋ, ನಿನಗೋಸ್ಕರ ಕಾದು ಕಾದು ಎಲ್ರಿಗೂ ಸಾಕಾಗೋಯ್ತು ಕಣೋ. ಇಲ್ಲಿ ಇಷ್ಟೊತ್ತಿಗಾಗ್ಲೇ ನೀನು ಈ ಮನೆಗೆ ಹಳಬನಾಗ್ಬೇಕಾಗಿತ್ತು. ಅದೇ ಯಾಕೋ ಏನೋ ನೀನ್ ಮಾಡ್ತಿರೋದು ನೋಡ್ತಾ ಇದ್ರೆ ಹೊಸಬನಾಗಿ ನಮ್ಮಗಳ ಮುಖ ನೋಡ್ತೀಯೇನೋ ಅಂತ ಅನ್ನಿಸ್ತಾ ಇದೆ. ಅಮ್ಮ ಆಮೇಲೆ ಫೋನ್ ಮಾಡ್ಲಾ? ಬೇಕಾಗಿಲ್ಲ ಕಣೋ. ನೀನು ಇನ್ನೂ ಯಾಕೆ ಅಲ್ಲಿಂದ ಹೊರಟು ಬಂದಿಲ್ಲ ನನ್ಗೆ ಅದು ಪುತ್ರ ಹೇಳು ಸಾಕು. ಬರೋ ಮನಸ್ಥಿತಿಲಿ ನಾನಿಲ್ಲ ಅಮ್ಮ. ಅಂದ್ರೆ ಆಗಿರೋದನ್ನ ಆಗ್ತಿರೋದನ್ನ ಫೋನಲ್ಲಿ ಎಕ್ಸ್ಪ್ಲೈನ್ ಮಾಡಕ್ ಆಗಲ್ಲ. ಮಾಡಿದ್ರು ಅದು ನಿಮ್ಗೆ ಅರ್ಥ ಆಗಲ್ಲ. ಓ, ಹಾಗಾದ್ರೆ ಅವಳಲ್ಲಿ ಸರಿಯಾಗಿ ಅರ್ಥ ಮಾಡಿಸ್ತಿದ್ದಾಳೆ ಅಂತ ಆಯ್ತು. ಯಾಕೋ ಸುಮ್ನಾಗ್ಬಿಟ್ಟೆ? ಈಗೇನು ಅಲ್ಲೇ ಸೆಟ್ಲ್ ಆಗಿ ಕೀರ್ತಿ ಜೊತೆ ಸಂಸಾರ ಶುರು ಮಾಡ್ಬೇಕು ಅಂತಿದ್ಯೋ ಹೇಗೆ? ಅಯ್ಯೋ, ನಾನ್ ಬರೋ ಪರಿಸ್ಥಿತಿ ಇಲ್ಲ ಅಂದ ಮಾತ್ರಕ್ಕೆ ನೀವ್ ಇಷ್ಟೆಲ್ಲ ಮಾತಾಡ್ಬೇಕಾ? ಹಾಗಾದ್ರೆ ನಿನ್ ಉದ್ದೇಶ ಏನು ಅದನ್ನಾದ್ರೂ ಸ್ಪಷ್ಟವಾಗಿ ಹೇಳ್ತೀಯಾ? ಬರ್ತೀನಿ ಬಿಡಿ. ನಿನ್ ಮಾತನ್ನ ನಾನು ನಂಬೋದಾ? ಬರ್ತೀನಿ ಅಂತ ಹೇಳಿದ್ಮೇಲೆ ಬರ್ತೀನಿ ಅಷ್ಟೇ. ಇನ್ನೇನು ಕೇಳ್ಬಿಡಿ, ಫೋನ್ ಇಡಿ. ರಾಘವ ನನ್ ಜೊತೆ ಇಷ್ಟು ಹೊರಟಾಗಿ ಮಾತಾಡಿದ್ಯಾ? ನಿನ್ನ ಧ್ವನಿಗೆ ಇಷ್ಟು ಬಲ ಬಂದಿದೆ ಅಂದ್ರೆ ಇಲ್ಲ, ಇನ್ನು ತಡ ಮಾಡಿದ್ರೆ ಈ ಮನೆ ಹಾಳಾಗ್ಬಿಡತ್ತೆ. ತಡ ಮಾಡಬಾರ್ದು. ಏನಾಗುತ್ತೆ ಅನ್ನೋದನ್ನ ಯೋಚನೆ ಮಾಡದೆ ಹೇಳ್ಬೇಕಾದವ್ರಿಗೆ ಸತ್ಯ ಹೇಳಲೇಬೇಕು. ಸುಮ್ಮನೆ ಇದ್ರೆ ಆಗಲ್ಲ. ಡಾಕ್ಟರ್, ಇವಾಗ ಕೀರ್ತಿ ರಾತ್ರಿ ಇಡೀ ನಾನು ಈಚೆ ಬಂದಾಗೆಲ್ಲ ಇದೇ ಪ್ರಶ್ನೆ ಕೇಳ್ತಾ ಇದ್ದೀರಾ. ಈಗ ನಾನು ಅದಕ್ಕೆ ಉತ್ತರ ಕೊಡಬಲ್ಲ ಮಿಸ್ಟರ್ ರಾಘವ್. ಪರಿಸ್ಥಿತಿ ಈಗ ನಮ್ಮ ಕಂಟ್ರೋಲಿಗೆ ಬರ್ತಾ ಇದೆ. ಅಂದ್ರೆ ಕೀರ್ತಿ ಏಟು ತುಂಬಾ ಜ್ವರ ಬಿದ್ದಿದೆ. ಆಗಿರೋದು ಡೀಪ್ ಕಟ್ಟು. ರಕ್ತ ಸ್ವಲ್ಪ ಜಾಸ್ತಿನೇ ಹೋಗಿದೆ. ಜೀವಕ್ಕೇನು ಅಪಾಯ ಇಲ್ಲ ತಾನೆ? ಪೇಷಂಟ್ ಜೀವಕ್ಕೂ ಆಕೆ ಹೊಟ್ಟೆಲಿರೋ ಮಗು ಜೀವಕ್ಕೂ ಯಾವುದೇ ಅಪಾಯ ಇಲ್ಲ. ಆಕೆ ಸುಧಾರಿಸ್ಕೊಳ್ಳೋದಕ್ಕೆ ಸ್ವಲ್ಪ ಸಮಯ ತಗೊಳುತ್ತೆ. ಸ್ಟಿಚಸ್ ಎಲ್ಲ ಹಾಕಿದ್ದೀನಿ. ಬ್ಲೀಡಿಂಗ್ ಸ್ಟಾಪ್ ಆಗಿದೆ. ಥ್ಯಾಂಕ್ಸ್ ಡಾಕ್ಟರ್. ನೋಡಿದ್ರ ಈಗೆಷ್ಟು ಕೂಲ್ ಆಗಿದ್ರ? ನಿನ್ನೆ ಡಾಕ್ಟರ್ನ ಕರೆಸಿ ರೇಗಾಡ್ತಾ ಇದ್ರ. ಡಾಕ್ಟರ್ಗಳು ಅಟೆಂಡ್ ಮಾಡೋ ಬೇರೆ ಬೇರೆ ಅರ್ಜೆನ್ಸಿಗಳಿರುತ್ತೆ ರಾಘವ. ನಿನ್ನೆ ಇಲ್ಲಿಂದ ಫೋನ್ ಬಂದಾಗ ನನ್ನ ತಾಯಿನ ಉಳಿಸ್ಕೋಬೇಕು ಅಂತ ನಾನು ಹೋರಾಡ್ತಾ ಇದ್ದೆ. ಇವತ್ತು ನಾನು ಡಾಕ್ಟರ್ ಆಗೋದಕ್ಕೆ ಕಾರಣ ನನ್ನ ತಾಯಿ. ಆದ್ರೆ ಅವಳು ಸಾವನ್ನ ಪೋಸ್ಟ್ ಪೋನ್ ಮಾಡೋಕೆ ನನ್ನಿಂದ ಆಗಲಿಲ್ಲ. ತೀರ್ಕೋಬಿಟ್ಟು ಬಾಡಿ ಇನ್ನು ಮನೆಯಲ್ಲಿದೆ. ವಿಚಿತ್ರ ನೋಡಿ, ಸೇಮ್ ಡಾಕ್ಟರ್. ನಿಮ್ಮ ಪೇಷಂಟ್ ಜೀವ ಉಳಿತು, ನನ್ನ ತಾಯಿ ಜೀವ ಕಳೀತು. ಜಗತ್ನಲ್ಲಿರೋ ಪ್ರತಿಯೊಂದು ಕೇಸು ಎಮರ್ಜೆನ್ಸಿನೇ ಮಿಸ್ಟರ್ ರಾಘವ್. ಓಕೆ ಬಿಡಿ, ಕೆಲವು ಮೆಡಿಸಿನ್ಸ್ ಬರ್ಕೊಟ್ಟಿದ್ದೀನಿ. ಅದು ನಮ್ಮ ಹಾಸ್ಪಿಟಲ್ ಸ್ಟಾಕ್ ಇಲ್ಲ, ಹೊರಗಡೆ ತರಿಸ್ಕೊಡಿ.
ಅನ್ನಪೂರ್ಣ, ಏನಮ್ಮ? ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಹೇಳಬೇಕಾಗಿತ್ತು ಮಾವ. ಹೇಳೋ ವಿಷಯಕ್ಕೆ ಯಾಕೆ ಪೀಠಿಕೆ? ಈ ಮನೆ ಒಗ್ಗಟ್ಟು ನಿಂತಿರೋದು ನಂಬಿಕೆ ಮೇಲೆ. ಹೌದು, ಆದ್ರೆ ಆ ನಂಬಿಕೆ ಒಡೆಯೋ ಪ್ರಯತ್ನ ಬೇರೆಯವರು ಮಾಡಿದವರನ್ನ ಈ ಮನೆಯಿಂದ ಆಚೆ ಕಳಿಸಿದ್ದಾಯ್ತಲ್ಲ. ನೀವು ಹೇಳ್ತಾ ಇರೋದು ಕೀರ್ತಿ ಬಗ್ಗೆ. ಆದ್ರೆ ಇವತ್ತು ಅದೇ ಕೀರ್ತಿ ಜೊತೆ ನಮ್ಮ ರಾಘವ ಇದ್ದಾನೆ. ಏನ್ ಹೇಳ್ತಿದ್ಯಮ್ಮ? ಹೌದು ಮಾವ, ಹರಕೆ ತೀರ್ಸೋಕೆ ಅಂತ ಹೋಗಿದ್ದಾನಲ್ಲ ಇವನು. ಆ ಜಾಗದಲ್ಲಿ ಕೀರ್ತಿನೂ ಇದ್ದಾಳೆ. ಅಷ್ಟೇ ಅಲ್ಲ, ಅವಳ ಜೊತೆ ನಮ್ಮ ರಾಘವನೂ ಇದ್ದಾನೆ. ಅಯ್ಯೋ, ಅವನು ಅಲ್ಲಿರಬಾರದು. ವಾಪಸ್ ಬರಕ್ಕೆ ಹೇಳು. ರಾಘವ ನಿನ್ನ ಮಾತಿಗೆ ಬೇಡ ಅಂದಿರ್ಬೋದು. ಯಾಕೆಂದ್ರೆ ಅವನಿಗೆ ಸತ್ಯ ಏನು ಅಂತ ಗೊತ್ತಿಲ್ಲ. ಸತ್ಯ ಮನದಟ್ಟು ಮಾಡಿಸಿದ್ರೆ ಅವನಲ್ಲಿ ಇರೋದಿಲ್ಲ. ಅನ್ನಪೂರ್ಣ, ನಾ ಮಾತಾಡ್ತೀವಿ. ಮತ್ತೆ ಮನೆಯಿಂದ ಫೋನ್ ಬರ್ತಿದ್ಯಲ್ಲ, ಹೇಳಿಮ್ಮ. ದೊಡ್ಡಮ್ಮ ಅಲ್ಲ, ನಿಮ್ಮ ತಾತ. ತಾತ? ಹೇಳಿ ತಾತ. ಎಲ್ಲಿದೀಯಾ? ಮೈಸೂರಲ್ಲಿ. ಯಾರ ಜೊತೆ ಇದ್ದೀಯಾ? ತಾತ, ಅದು ಕೀರ್ತಿ ಜೊತೆ ಇದೀಯಾ? ಹೌದು ತಾತ. ರಾಘವ, ತಕ್ಷಣ ಹೊರಟು ಬಾ. ಇದು ನಿಮ್ಮ ತಾತ ಹೇಳ್ತಾ ಇರೋ ಮಾತು. ಸರಿ ತಾತ, ಆದ್ರೆ ಮಾತಾಡಬೇಡ. ನಮ್ಮ ಮನೆ ಒಗ್ಗಟ್ಟನ್ನ ಒಡೆಯಕ್ಕೆ ಬಂದಿರೋರ ಜೊತೆ ನೀನು ಹೇಳ್ತೀಯ? ಕೀರ್ತಿ ನಮ್ಮ ಮನೆ ಹಾಳು ಮಾಡೋಕ್ ಬಂದಿರೋ ಹೆಣ್ಣು. ಅಲ್ಲ ತಾತ, ಏನ್ ಹೇಳ್ತಿದ್ದೀರಾ? ಸತ್ಯ. ಇಲ್ಲಿ ತನಕ ಕಾಪಾಡ್ಕೊಂಡು ಬಂದಿರೋ ಸತ್ಯ. ಕೀರ್ತಿ ನಿನ್ನ ಪ್ರೀತಿಸಿದ್ದು ಒಂದು ನಾಟಕ. ಅವಳು ನಿನ್ನ ಮದುವೆ ಆಗಿದ್ದು ಒಂದು ಪ್ಲಾನ್. ಅವಳು ನಿನ್ನ ಬದುಕಲ್ಲಿ ಆಟ ಆಡ್ತಾ ನಮ್ಮ ಇಡೀ ಕುಟುಂಬನ ನಾಶ ಮಾಡಕ್ ಬಂದಿರೋ ಹೆಣ್ಣು. ಅಲ್ಲ ತಾತ, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಅವಳು ಎಷ್ಟು ಒಳ್ಳೆಯವಳು ಅಂತ ನಿಮ್ಗೂ ಗೊತ್ತಲ್ವಾ? ಗೊತ್ತಿತ್ತು, ಆದ್ರೆ ಅದೆಲ್ಲ ನಾಟಕ ಅಂತ ಗೊತ್ತಾದ ಮೇಲೆ ಈಗ ನಾನು ಮಾತಾಡ್ತಿರೋದು. ತಾತ, ಇಲ್ಲಿ ಅವಳು ನನ್ನ ಪ್ರಾಣ ಕಾಪಾಡಿದಾಳೆ ಗೊತ್ತಾ? ನೆನ್ನೆ ನನ್ನ ಮೇಲೆ ಅಟ್ಯಾಕ್ ಆಯ್ತು. ಆಗ ಅವಳು ನನ್ನ ಮೇಲೆ ಬೀಳೋ ಎಟ್ಟ ಅವಳು ತಗೊಂಡು ಇವತ್ತು ಆಸ್ಪತ್ರೆಯಲ್ಲಿ ಪ್ರಜ್ಞೆ ತಪ್ಪಿದ್ದಾಳೆ. ಪ್ರಾಣ ಕಾಪಾಡ್ದೊಳ್ಳ ಅನುಮಾನಿಸ್ಬೇಕಾ? ಅನುಮಾನಿಸಲೇಬೇಕು. ಯಾಕಂದ್ರೆ ರಾಘವ, ಅವಳು ನರಸಿಂಹನ ಮಗಳು. ಇವತ್ತು ನಮ್ಮ ಇಡೀ ಕುಟುಂಬಕ್ಕೆ ಒಬ್ಬ ಶತ್ರು ಅಂತ ಇದ್ರೆ ಅವನು ಕೇವಲ ನರಸಿಂಹ ಮಾತ್ರ. ನಮ್ಮ ವಿನಾಶಕ್ಕೆ ಕಾಯ್ತಾ ಇರೋ ರಾಕ್ಷಸ. ನಮ್ಮ ನೆಮ್ಮದಿಗೆ ಒಳ್ಳೆ ಇದಕ್ಕೆ ಹೊರಟಿರೋ ದುಷ್ಟ. ಈ ಒಗ್ಗಟ್ಟನ್ನು ಒಡೆದು ನಮ್ಮನ್ನ ಬೀದಿಗೆ ತಳ್ಳಬೇಕು ಅಂತ ಕಾಯ್ತಿರೋ ಪರಮ ನೀಚ. ರಾಘವ, ಈ ಕೀರ್ತಿ ಅವನ ಮಗಳು. ಎಕ್ಸ್ಕ್ಯೂಸ್ ಮೀ, ಕೀರ್ತಿ ಅನ್ನೋರು ಯಾವ ವಾರ್ಡಲ್ಲಿದ್ದಾರೆ? ಅವ್ರಿಗೆ ನೀವೇನಾಗ್ಬೇಕು? ನಾನು ಅವಳ ತಂದೆ ಆಗ್ಬೇಕಮ್ಮ. ಅವಳು ನನ್ನ ಮಗಳು. ಯಾಕಮ್ಮ ಹಾಗೆ ಮುಖ ನೋಡ್ತಿದ್ಯಾ? ನಾನು ಅವಳ ತಂದೆ ಅನ್ನೋದಕ್ಕೆ ಇಲ್ಲಿ ಏನಾದ್ರೂ ಸರ್ಟಿಫಿಕೇಟ್ ಪ್ರೊಡ್ಯೂಸ್ ಮಾಡ್ಬೇಕಾ? ಸಾರಿ ಸರ್, ರೂಮ್ ನಂಬರ್ 306 ಅಲ್ಲಿ ಇದ್ದಾರೆ, ಸೆಕೆಂಡ್ ಫ್ಲೋರ್ ಹೋಗಿ ನೋಡಿ. ಥ್ಯಾಂಕ್ಸ್ ಮಾ. ಮತ್ತೆ ಈ ವಿಷಯನ ಎಷ್ಟು ದಿವಸ ನೀವು ಹೇಳಿರಲಿಲ್ಲ. ಯಾಕಂದ್ರೆ ಇದುವರೆಗೆ ಅದು
ನನ್ನ ಅವನ ಮಧ್ಯೆ ಇದ್ದ ಯುದ್ಧ. ಆದ್ರೆ ಈಗ ಅವನು ನಮ್ಮ ಇಡೀ ಕುಟುಂಬನ ಆ ಯುದ್ಧಕ್ಕೆ ಬಳಸ್ಕೊತಾನೆ. ಅದಕ್ಕೆ ತನ್ನ ಮಗಳನ್ನ ಈ ಮನೆಗೆ ಸೊಸೆಯಾಗಿ ಬಿಟ್ಟಿದ್ದಾನೆ. ಅಂದ್ರೆ ನಿನ್ನ ಪ್ರೇಮಿ ಅಲ್ಲ, ನಿನ್ನ ಹೆಂಡತಿಯೂ ಅಲ್ಲ. ಮನಸ್ಸುಗಳನ್ನ ಒಡೆಯೋಕೆ ಬಂದಿರೋ ಮಾಟಗಾತಿ. ರಾಘವ, ಈ ದೃಷ್ಟಿ ಇಟ್ಕೊಂಡು ಅವಳ ಬಗ್ಗೆ ಆಗ ನಿನಗೆ ಎಲ್ಲ ಆವತ್ತು ಅವಳು ಕೇಶವನ್ನ ಅಪ್ಪಿಕೊಂಡಿತ್ತು, ಶಾರದನ್ನ ಕೊಂದಿತ್ತು, ನೀನು ನಮ್ಮನ್ನ ಧಿಕ್ಕರಿಸಿ ಹೋಗಿದ್ದು. ಇವತ್ತು ನಿನ್ನ ಮೇಲೆ ಅಟ್ಯಾಕ್ ಆಗಿದ್ದು. ಇವೆಲ್ಲ ಅಲ್ವಾ? ಯಾಕೆ ಅಂತ ಹೇಳು? ಇದು ಯಾರೋ ಮಾಡಿಸಿರೋ ಅಟ್ಯಾಕ್ ಅಲ್ಲಪ್ಪ. ಕೀರ್ತಿ ಮತ್ತು ಅವಳಪ್ಪ ಸೇರಿ ಮಾಡಿಸಿರೋ ಅಟ್ಯಾಕ್. ನಿನ್ನನ್ನು ಸೇವ್ ಮಾಡೋ ನೆಪದಲ್ಲಿ ತನ್ನ ತಲೆ ಒಡ್ಡಿ ನಿನ್ನ ಪ್ರಾಣ ಕಾಪಾಡದೆ ಅಂತ ಪ್ಲಾನ್ ಮಾಡಿ ರಾಘವ ಅವಳು ಮತ್ತೆ ಈ ಮನೆಗೆ ಸೇರ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾಳೆ. ರಾಘವ, ನಿನಗೆ ಗೊತ್ತಿಲ್ಲದೆ ಇರೋ ಎಷ್ಟೋ ವಿಷಯಗಳಿವೆ. ಎಲ್ಲ ನಾನು ಖುದ್ದಾಗಿ ನಿನಗೆ ಹೇಳ್ತೇನೆ. ತಕ್ಷಣ ನೀನು ಅಲ್ಲಿಂದ ಹೊರಟ. ಯಾವುದೇ ಕಾರಣಕ್ಕೂ ನೀನು ಆ ನರಸಿಂಹನ ಆಟಕ್ಕೆ ನನ್ನ ಮಾತು ಕೇಳು. ಕೂಡಲೇ ಅಲ್ಲಿಂದ ಹೊರಟ ಬಾ. ಹಾ, ನರಸಿಂಹ ಇದಕ್ಕಿದ್ದ ಹಾಗೆ ಈ ನರಸಿಂಹ ಅನ್ನೋ ಪಾತ್ರ ಎಲ್ಲಿಂದ ಬಂತು? ಅವನು ತಾತನ ಶತ್ರು, ಕೀರ್ತಿ ಅಪ್ಪ. ಛೆ! ಅಂದ್ರೆ ನಮ್ಮ ಮನೆಗೆ ಆಗದೆ ಇರೋನು ನನ್ನ ಮಾವ. ಹಾಗಾದ್ರೆ ನನ್ನ ನಿಷ್ಕಲ್ಮಶವಾದ ಪ್ರೀತಿನ ಕಲ್ಮಶ ತುಂಬಿರೋ ಮನ್ಸು ಆಟ ಆಡಿಸ್ತಿತ್ತ. ಇವಾಗ ನಾನು ಏನ್ ಮಾಡ್ಲಿ? ಅಮ್ಮ, ನಿನ್ನೆ ಎಂತ ಫೈಟ್ ಮಾಡಿದೆ ಗೊತ್ತಾ? ನಾನು ಹೊಡೆದ್ರು ಏಟ್ ಬೀಳುತ್ತೆ ಅಂತ ಗೊತ್ತಾಗಿದ್ದೆ ನಂಗೆ ನಿನ್ನೆ. ಕೀರ್ತಿಯವರು ಈಗ ಹುಷಾರಾಗಿದ್ದಾರೆ, ಏನು ಅಪಾಯ ಇಲ್ಲ ಅಂತ ಡಾಕ್ಟರ್ ಹೇಳಿದ್ದಾರೆ. ರಾಘವ ಮೆಡಿಸಿನ್ ತರಕ್ ಹೋಗಿದ್ದಾನಮ್ಮ. ಅಮ್ಮ, ಅಮ್ಮ, ನೀನ್ ನನ್ನ ಬಗ್ಗೆ ಏನೂ ತಲೆ ಕೆಡ್ಸ್ಕೋಬೇಡ. ನಿನ್ ಸೊಸೆ ಬಗ್ಗೆ ನಿಂತ್ಕೊಳ್ಳಿ. ಯಾರನ್ನ ನೋಡ್ಬೇಕಿತ್ತು? ಕೀರ್ತಿಪ್ಪ. ಕೀರ್ತಿ ಅವ್ರನ್ನ? ಅವ್ರು ನಿಮ್ಗೇನಾಗ್ಬೇಕು? ಮಗಳು. ಅಯ್ಯೋ, ಹೌದಾ?
ನೀವು ಕೀರ್ತಿ ಅವ್ರ ತಂದೆನಾ? ಅನುಮಾನನ? ಎಂತ ಮಾತಾಡ್ತಿದ್ದೀರಾ ಸರ್? ನಾನು ಕೀರ್ತಿ ಅವ್ರು ಈ ವಿಷಯ ಹೇಳಲಿಲ್ಲ ಅಂತ ಯೋಚನೆ ಮಾಡ್ತಿದ್ದೆ ಅಷ್ಟೇ. ಆದ್ರೆ ನನಗೆ ಹೇಳಿದ್ಲು. ಏನ್ ಸರ್? ನಿಮ್ ವಿಷಯ. ಅಂದ್ರೆ ಒಳಗೋಗ್ಬೋದಾ? ಹೋಗ್ಬೋದು ಸರ್, ಹೋಗ್ಬೋದು. ಇಷ್ಟಕ್ಕೂ ಆಕ್ಸಿಡೆಂಟ್ ವಿಷಯ ನಿಮ್ಗೆ ಹೇಗೆ ಗೊತ್ತಾಯ್ತು ಸರ್? ಕರಳಿನ ಸಂಬಂಧ ಕಿವಿ ಕೇಳಿಸುತ್ತೆ. ಹೋಗಿ ಹೋಗಿ ಪರವಾಗಿಲ್ಲ. ಇಂಥ ಟೈಮಲ್ಲಿ ನಿಮ್ಮ ಮಗಳು ನಿಮ್ಮ ಮುಖ ನೋಡ್ತಾಳೋ ಇಲ್ವೋ, ಆದ್ರೆ ನೀವು ಪಕ್ಕದಲ್ಲಿದ್ರೆ ಒಂಥರ ಧೈರ್ಯ ಅಲ್ವಾ ಮಾವ? ಓಂ ಸಾಯಿ ರಾಘವೇಂದ್ರ ಗುರು ವಿಷ್ಣುವರ್ಧನ. ನಾನು ಯಾರು ಏನು ಅನ್ನೋದನ್ನೆಲ್ಲ ಕೀರ್ತಿಯವರು ಅಪ್ಪನಿಗೆ. ದೇವ್ರೆ, ನಾನು ನಿನಗೆ ಹ್ಯಾಕ್ ಥ್ಯಾಂಕ್ಸ್ ಹೇಳಿ? ಕಷ್ಟದಲ್ಲಿ ಕಾಪಾಡೋನು ನನ್ನ ಅಳಿಯ ಅನ್ನೋ ಸಂದೇಶ ನಮ್ಮ ಮಾವನಿಗೆ ರವಾನೆ ಆಗ್ಬಿಟ್ಟಿದೆ. ಓಂ ಸಾಯಿ ರಾಘವೇಂದ್ರ ಗುರು ವಿಷ್ಣುವರ್ಧನ. ಇಷ್ಟು ಸುಲಭವಾಗಿ ನೀನು ಸಾಯ್ಬಾರ್ದು. ಸೀತಾರಾಮಯ್ಯ ನಿನ್ನ ನನ್ನ ಮಗಳು ಅಂತ ನಂಬಿದ್ದಾನೆ. ಈಗ ಅದೇ ಸುಳ್ಳ ನಿನ್ನ ಗಂಡ ರಾಘವನ್ನು ನಂಬಬೇಕು. ಅಷ್ಟು ಮಾತ್ರ ಅಲ್ಲ, ಅವನ ಮೇಲೆ ಆಗಿರೋ ಅಟ್ಯಾಕು ನಾನು ನೀನು ಅಂತ ಅವನು ಗೊತ್ತಾಗ್ಬೇಕು. ಅದು ಪ್ರೀ ಪ್ಲಾನ್ಡ್ ಅಂತ ಅವನು ಗೊತ್ತಾಗ್ಬೇಕು. ಎಕ್ಸ್ಕ್ಯೂಸ್ ಮಿ ಮೇಡಮ್, ಇದು ಕೀರ್ತಿ ಅನ್ನೋ ಪೇಷಂಟ್ಗೆ ಡಾಕ್ಟರ್ ಹೊರಗಡೆಯಿಂದ ತಗೊಂಡ್ಬರ್ಬೇಕು ಅಂತ ಹೇಳಿದ ಮೆಡಿಸಿನ್ ಕೊಡಿ, ನಾನು ಚೆಕ್ ಮಾಡಿ ಕಳಿಸ್ತೀನಿ. ಮೇಡಮ್, ಇಲ್ಲಿವರೆಗೂ ಏನೇನು ಬಿಲ್ ಆಗಿದೆಯೋ ಅದನ್ನ ನೋಡಿ, ನಾನು ಅದನ್ನ ಸೆಟಲ್ ಮಾಡ್ತೀನಿ. ಮುಂದಕ್ಕಾಗೋ ಬಿಲ್ನ ವಿಷ್ಣು ಅನ್ನೋರು ಸೆಟಲ್ ಮಾಡ್ತಾರೆ. ಬಿಲ್ ನೀವು ಕಟ್ಟಬೇಕಾಗಿಲ್ಲ, ಅವ್ರ ತಂದೆನೇ ಕಟ್ಟಿದ್ದಾರೆ. ಸೊಸೆ ಸೊಸೆ